ವಕ್ಫ್ ಆಸ್ತಿ ಅಂತ ಬಂದಿದೆ. ಯಾರ ಅಪ್ಪನ ಆಸ್ತಿ ಅಂತ ಹೇಳ್ಕೊಂಡ್ರೆ ವಕ್ಫ್ ಆಸ್ತಿ ಮಾಡ್ತಾರ ಅವರು. ಅವ್ರ ಅಪ್ಪ ಕೊಟ್ಟನ, ದಾನ ಕೊಟ್ಟನ. ವಕ್ಫ್ ಟ್ರಿಬ್ಯುನಲ್ಗೆ ಯಾಕೆ ಹೋಗ್ಬೇಕು ನಾವು? ಕಾಂಗ್ರೆಸ್ಸಿಗೆ ರೈತರು ಬೇಕು, 95 ಮಾಡಿದ್ರು. ರೈತರು ಬೇಕು, ಅವ್ರ ಮುಸ್ಲಿಮ್ರು ಬೇಕು. ನಮಸ್ಕಾರ ರೀ. ಒಂದ್ ಪ್ರೊಟೆಸ್ಟ್ ನಡೆದ ಗುಲ್ಬರ್ಗದಾಗ. ಆ ಪ್ರೊಟೆಸ್ಟ್ ಏನಪ್ಪಾ ಅಂದ್ರ, ಇವತ್ತು ನಾವ್ ಏನಪ್ಪ ಪ್ರೊಟೆಸ್ಟ್ ಜಾಯಿನ್ ಆಗೋದು ಅಂದ್ರ, ನಮ್ದೇನು ಸ್ವಾತಂತ್ರ್ಯ ಸಿಕ್ಕದ್ಮೇಲೆ ಇಂಡಿಯಾ ಪಾಕಿಸ್ತಾನ ಡಿವೈಡ್ ಆದ್ಮೇಲೆ ನಮ್ದೇನು ಕಂಟ್ರಿದಾಗ ಮುಸ್ಲಿಂ ಇದ್ರು ಅವರು ಪಾಕಿಸ್ತಾನಿಗೆ ಶಿಫ್ಟ್ ಆದ್ರಿ. ಅದಾದ್ಮೇಲೆ ನಮ್ದು ಏನು ಅವ್ರು ಬಿಟ್ಟೋಗಿ ಜಾಗದ ನೋಡ್ರಿ, ಅದು ಅಫಿಷಿಯಲಿ ಆಕ್ಯುಪೈಡ್ ಮಾಡ್ಲಕ್ಕ ವಕ್ಫ್ ಬೋರ್ಡ್ ಅಂತ ಒಂದು ಕಮಿಟಿ ಫಾರ್ಮ್ ಮಾಡ್ಕೊಂಡ್ರು ಅವರು. ಅದಾದ್ಮೇಲೆ 1954ನಾಗ ಅವ್ರದೇ ಒಂದು ಕೌನ್ಸಿಲ್ ಮಾಡ್ಕೊಂಡ್ರು. ಅವ್ರದೇ ಒಂದು ಟ್ರಿಬ್ಯುನಲ್, ಕೋರ್ಟ್, ಜಡ್ಜ್ ಹಿಡಿದು ಲಾಯರ್ ವರ್ಗು ಎಲ್ಲ ಆ ಮಂದಿನೇ ಅದ ರೀ. ಅದಾದ್ಮೇಲೆ ಇವತ್ತೇನು ಅಂದ್ರ ಅವತ್ತು ಜಾಯಿನ್ ಆಗಿದ್ದು, ಸೊ ಒಂದು ಸಂವಾಟ್ ಭಾಳ ಕಮ್ಮಿ ಎಕರ್ನಾಗ ಆಕ್ಯುಪೈಡ್ ಇತ್ತು ಅವ್ರದ್ದು ಜಾಗ. ಬಟ್ ಈಗ 2024ನಾಗ ಮೋರ್ ದೆನ್ 10 lakh ಎಕರ್ಸ್ ಆಗ್ಯದ್ರಿ. ಸೊ ಇದ್ರ ಬಗ್ಗೆ ನಾವು ಪ್ರೊಟೆಸ್ಟ್ ಈಗ ಮಾಡಿಲ್ಲ ಅಂದ್ರ ಇದು ಮುಂದೆ ಭಾಳ ದೊಡ್ಡ ಲೆವೆಲ್ನಾಗ ಹರಡ್ತದ. ಮೊದ್ಲೇ ರೈತರಿಗೆ ಬಹಳ ಅನ್ಯಾಯ ಆಗತ್ತವ್ರಿ. ಇದೇ ಅಂತಲ್ಲ ಹಲವಾರು ಸಮಸ್ಯೆ ಮೊದ್ಲೇ ಇರ್ತಾವ. ಅದ್ರೊಳಗೆ ಇದೊಂದು ದೊಡ್ಡ ಸಮಸ್ಯೆ ಆಗಿರ್ತದೆ. ಪೂರಾ ಲ್ಯಾಂಡೇ ಅವ್ರಿಂದ ಕಸ್ಕೊಂಡ್ಮೇಲೆ ಅವ್ರ ಏನು ಮಾಡಕ್ ಬರಲ್ಲ. ಸೊ ಇದ್ರ ಬಗ್ಗೆ ಹೀಗೆ ನಾವು ಪ್ರೊಟೆಸ್ಟ್ ನಡೆದದ. ಇದ್ರ ಬಗ್ಗೆ ಪೂರಾ ಕಂಪ್ಲೀಟ್ ಡೀಟೇಲ್ಸ್ ಇವತ್ತು ನಿಮ್ಗೆ ಹೇಳ್ತೀವಿ. ನೀವು ಬರ್ರಿ, ಇದ್ರ ಬಗ್ಗೆ ಎಲ್ಲ ಸಪೋರ್ಟ್ ಮಾಡ್ರಿ ರೈತರಿಗೆ. ಬರ್ರಿ ಚಲೋ ಹೋಗಾಮಿ. ವಿಡಿಯೋ ಫುಲ್ ನೋಡ್ರಿ. ವಕ್ಫ್ ಬಗ್ಗೆ ನಿಮ್ಗೆ ಪೂರಾ ಡೀಟೇಲ್ ಆಗಿ ಎಲ್ಲ ಹೋಗ್ತಾ ಇರ್ತದ. ವಿಡಿಯೋ ಫುಲ್ ನೋಡ್ರಿ. ಸರ್, ಇದು ವಕ್ಫ್ ಅಂದ್ರೆ ಏನು ಅಂತ ಸ್ವಲ್ಪ ನಮ್ಮ ಮಂದಿ ಹೇಳ್ರಿ. ಅಂಡ್ ಇದು ಇವತ್ತು ನಾವು ಪ್ರೊಟೆಸ್ಟ್ ಮಾಡತ್ತೀವಲ್ಲ, ಅದು ಮಾಡ್ರಿ ಏನ್ ಪರಿಣಾಮ ಬೀಳ್ತದ ಅದನ್ನು ಸ್ವಲ್ಪ ಹೇಳ್ರಿ. ಇದು ವಕ್ಫ್ ಅಂತಕ್ಕಂಥದ್ದು ಬಹಳ ರೈತರಿಗೆ ಮತ್ತ ಮಠ ಮಂದಿರಗಳಿಗೆ, ಗುಡಿ ಗುಂಡಾರಗಳಿಗೆ ಆಸ್ತಿಗಳನ್ನು ಕಬಳಿಸುವ ಒಂದು ಕುತಂತ್ರ. ಈ ಒಂದು ವಕ್ಫ್ ಬೋರ್ಡ್ ಯಾವ ರೀತಿ ಅದ ಅಂದ್ರೆ, ಇದಕ್ಕೊಂದು ವೇಳೆ ವಕ್ಫ್ನವರು ಬಂದು ಈ ನಮ್ಮ ಜಾಗ ವಕ್ಫ್ ಅಂತ ಹೇಳಿದ್ರೆ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಂಗಿಲ್ಲ, ಕೋರ್ಟಿಗೆ ಹೋಗಂಗಿಲ್ಲ, ಯಾವುದೇ ರೀತಿಯಿಂದ ಅವ್ರ ಮ್ಯಾಗ ನಾವು ಕೇಸ್ ಮಾಡಕ್ಕಾಗೋದಿಲ್ಲ. ನಾವು ಹೋಗಿ ಟ್ರಿಬ್ಯುನಲ್ ಅವ್ರದೇ ಆದಂತ ಒಂದು ಕೋರ್ಟಿಗೆ, ಟ್ರಿಬ್ಯುನಲ್ ಅಂತಕ್ಕಂಥ ಕೋರ್ಟಿಗೆ ಮಾತ್ರ ಹೋದಾಗ ನಮ್ಮ ಡಾಕ್ಯುಮೆಂಟ್ಸ್ ತಗೊಂಡು ಹೋಗಿ ಆ ವಕ್ತಿಗೆ ಕೇಳಿದಾಗ ಅವ್ರು ಕೊಟ್ಟರು ಕೊಡ್ಬೋದು, ಇಲ್ಲ ಅಂದ್ರೆ ಇಲ್ಲ. ಆ ರೀತಿ ಒಂದು ಅನ್ಯಾಯ ಈ ಒಂದು ರೈತರಿಗೆ ಆಗ್ತಾ ಇದೆ. ಇವತ್ತ ಇಡೀ ಭಾರತದಲ್ಲಿ ಈ ವಕ್ತ್ ಅಂತಕ್ಕಂಥದ್ದು ಇರ್ತಕ್ಕಂಥದ್ದು ಬಹಳ ಒಂದು ಭೂ ಮಾಫಿಯಾ ಆಗಿದೆ. ವಕ್ತನ್ನು ಹಟಾವ್, ದೇಶ ಬಚಾವ್. ಕರ್ನಾಟಕದಲ್ಲೇ ಪ್ರಥಮ ಬಾರಿ ಕಲಬುರಗಿಯಿಂದ ಒಂದು ಸಹಸ್ರ ಸಂಖ್ಯೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಇಲ್ಲಿ ತಾವೆಲ್ಲ ನೋಡ್ಬೋದು, ಬಹಳಷ್ಟು ಜನ ಇಲ್ಲಿ ಸೇರಿದ್ದಾರೆ. ಅದಕ್ಕಾಗಿ ದಯವಿಟ್ಟು ನಾನು ವಿನಂತಿ ಮಾಡ್ಕೊಳ್ತೀನಿ, ವಕ್ಫ್ ಹಟಾವ್ ಅನ್ನದಾತ ಬಚಾವ್ ಅನ್ನುವ ಈ ರ್ಯಾಲಿಯಲ್ಲಿ ತಾವೆಲ್ಲ ಪಾಲ್ಗೊಳ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ. ಸರ್, ನಾನು ಪುಂಜುಗುಬ್ಲಾದ್ ಆಳಂದ್ ತಾಲೂಕಾ ಗುಲ್ಬರ್ಗಾ ಜಿಲ್ಲಾ ಗ್ರಾಮದ ನಿವಾಸಿಯಾಗಿದ್ದೀನಿ. ನನ್ನ ಹೆಸರಿನಲ್ಲಿ ಸರ್ವೆ ನಂಬರ್ 44/2, ಅದು 2 ಎಕರೆ 25 ಗುಂಟೆ ಇದೆ. ಅದು ಮೊದಲು ಅದರಲ್ಲಿ ವಕ್ಫ್ ಆಸ್ತಿ ಅಂತ ಇರಲಿಲ್ಲ. ಇತ್ತೀಚೆಗೆ ನಮ್ಮ ಭೂಮಿಯ ಈ ಪಾಣಿ ಕಾಲಂ ನಂಬರ್ 11ರಲ್ಲಿ ವಕ್ಫ್ ಆಸ್ತಿ ಅಂತ ಹೇಳಿ ಎಂಟ್ರಿ ಮಾಡಿದ್ದಾರೆ. ಅದ್ರ ಬಗ್ಗೆ ತಹಸೀಲ್ದಾರ್ ಕೇಳಿದ್ರೆ ಇಲ್ಲ, DC ಅವರು ಆರ್ಡರ್ ಮಾಡ್ಯಾರ, ಅದ್ರ ಪ್ರಕಾರ ನಾವು ಎಂಟ್ರಿ ಮಾಡಿದೀವಿ ಅಂತ ಹೇಳಿದ್ದಾರೆ. ಇದರಿಂದಾಗಿ ಏನಾಗಿದೆ, ಈಗ ನಮ್ಮ ಅಣ್ಣ ತಮ್ಮಂದ್ರು ಇದು ಪಾಲ್ ಮಾಡ್ಕೋಕ್ ಬರಂಗಿಲ್ಲ, ಬೇರೆ ಸಾಲ ತಗೊಳಕ್ ಬರಂಗಿಲ್ಲ, ಮಾರಾಟ ಮಾಡಕ್ ಬರಂಗಿಲ್ಲ. ಹಿಂಗಾಗಿ ನಮ್ಗಿದು ಅಡಚಣೆ ಆಗ್ಯದ್ರಿ. ಇದು ಮೊದಲು ಇದು ವಕ್ಫ್ ಆಸ್ತಿ ಅಂತ ಇದ್ದಿದ್ದಿಲ್ಲ. ಈಗ ಹೊಸದಾಗಿ ಇದು ಎಂಟ್ರಿ ಮಾಡಿ ನಮ್ಗೆಲ್ಲ ತೊಂದರೆ ಮಾಡಿದಾರ. ಅದ್ರ ಸಲುವಾಗಿ ನಾನು ಇವತ್ತಿನ ದಿವಸ ಏನು ಇಲ್ಲಿ ರೈತರು ಹೋರಾಟ ನಡೆಸಿದಾರೆ, ಅದರಲ್ಲಿ ನಾನು ಸಹಿತ ಸ್ವಸಂತೋಷದಿಂದ ಭಾಗಿಯಾಗಿದ್ದೀನಿ. ಇದ್ರ ಬಗ್ಗೆ ಈ ವಕ್ಫ್ ಆಸ್ತಿ ಅಂತ ಏನ್ ಸೇರ್ಸ್ಯಾರ ಸರ್ಕಾರದವ್ರು ಹೊಸದಾಗಿ, ಅದನ್ನ ತೆಗೆದು ಹಾಕಬೇಕು ಅಂತ ಹೇಳಿ ನಮ್ಗೆ ಒತ್ತಾಯ ಇದೆ ಸರ್. ಇದ್ರಲಿಂದ ರೈತರು ಹೆಂಗ್ ಎಚ್ಚರಗೊಳ್ಬೇಕ್ರಿ? ಇದು ವಕ್ಫ್ ಏನ್ ಕಮಿಟಿ ಅಲ್ರಿ, ಇದ್ರಲಿಂದ ನಮ್ಮ ರೈತರು ಹೆಂಗ್ ಎಚ್ಚರಗೊಳ್ಬೇಕ್ರಿ? ಅದಕ್ಕಾಗಿ ಪ್ರತಿಯೊಬ್ಬರನ್ನು ಸಹಿತ ಇದು ತಮ್ಮ ಪಾಣಿ ತೆಗೆದು ಆ ಯಾರ ಪಾಣಿ ಒಳಗೆ ಇದು ಹೊಸದಾಗಿ ಸೇರಿಸ್ಯಾರ ಅನ್ನೋದನ್ನ ನೋಡ್ಕೋಬೇಕು, ಜಾಗೃತ ಆಗ್ಬೇಕು. ಅದರ ಬಗ್ಗೆ ಏನ್ ಸರ್ಕಾರದಾಗ ಹೋರಾಟ ನಡೆದದ ಅದನ್ನ ತೆಗೆದು ಹಾಕ್ಬೇಕು ಅಂತ. ಅವರು ದಿನ ಈಗ ಲ್ಯಾಂಡ್ ಅವ್ರು ಹೆಚ್ಚಿಗೆ ಮಾಡ್ಕೊತ ಹೋಗ್ಲತ್ತಾರ. ಅವ್ರು ಪ್ರೂಫ್ ಲಿಂದ ಅದು ನಮ್ದ ಅಂತ ಹೇಳ್ತಾರೆ. ಅಲ್ರಿ, ಅದೇ 75, 76 ಏನ್ ಇಸ್ವಿ ಹೇಳ್ತಾರಲ್ಲ, ಆ ಇಸ್ವಿ ಒಳಗೆ ಕೆಲವು ಸರ್ವೆ ನಂಬರ್ ತೋರ್ಸ್ಯಾರ. ನಾನು ನೋಡಿದ್ದೀನಿ, ಅದ್ರ ಕಾಪಿ ತಗೊಂಡ್ ಕೇಸಿಂದ ನೋಡಿದ್ರೆ ಏನದ, ಅದ್ರೊಳಗೆಲ್ಲ ಈ ಸರ್ವೆ ನಂಬರ್ಗಳು ಎಂಟ್ರಿ ಅದಾವ. ಅದಕ್ಕೆ ಅದು DC ಅವ್ರು ಆರ್ಡರ್ ಮಾಡ್ಯಾರ, ಯಾವ ಇವು ವಕ್ಫ್ ಆಸ್ತಿ ಅಂತ ಹೇಳಿ ಹಿಂದೆ ಗೆಜೆಟ್ ನಾಗ ಇತ್ತು, ಅವೆಲ್ಲ ಸೇರಿಸ್ರಿ ಅಂತ ಆರ್ಡರ್ ಮಾಡ್ಯಾರ. ಅದ್ರ ಪ್ರಕಾರ ನಾವು ಸೇರಿಸಿದೆವು. ನೀವೇನಿದ್ರು ಹೋಗಿ DC ಕೇಳ್ರಿ ಅಂತ ತಹಸೀಲ್ದಾರ್ ಹೇಳ್ತಾರ. ಗೆಲ್ಲುವವರೆಗೆ ಹೋರಾಟ.
ಧಿಕ್ಕಾರ 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 ಮಾಡಲೇಬೇಕು ಮಾಡಲೇಬೇಕು. ಇಂದು ಕಲಬುರಗಿ ನಗರದಲ್ಲಿ ವಕ್ಫ್ ಕಾಯ್ದೆ ಏನು ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ, ಆ ಕಾಯ್ದೆ ತಿದ್ದುಪಡಿ ಆಗಬೇಕು, ಆ ಕಾಯ್ದೆ ರದ್ದಾಗಬೇಕು. 1974ರಲ್ಲಿ ಏನು ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಿದ್ದಾರ ಅದು ಕೂಡ ರದ್ದು ಮಾಡಬೇಕಂತ ಇಂದು ನಾವು ಕಲಬುರಗಿ ನಗರದಲ್ಲಿ ಎಲ್ಲ ರೈತರು ಸೇರಿ ಇಂದು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನನ್ನ ಹೆಸರು ಬಸವರಾಜ ಬಿರಾದಾರ್, ನಾನು ಕಲಬುರಗಿ ಜಿಲ್ಲಾ ಮಾಜಿ ಸೈನಿಕ ಸಂಘದ ಅಧ್ಯಕ್ಷ. ಭಾರತ ದೇಶದಲ್ಲಿ ಸಾವಿರಾರು ವರ್ಷಗಳಿಂದ ರೈತರು ಉಳುಮೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮೊದಲನೇದಾಗಿ ಅಂದು 1955ರಂದು ಪಂಡಿತ್ ಜವಾಹರ್ಲಾಲ್ ನೆಹರು ವಕ್ಫ್ ಬೋರ್ಡ್ ಮಾಡಿದೇ ತಪ್ಪು, ಮೊದಲೇ ತಪ್ಪು, ದೊಡ್ಡ ಅಪರಾಧ, ಮಹಾ ಅಪರಾಧ ಅದು. ಪ್ರಪಂಚದ ಯಾವುದೇ ರಾಷ್ಟ್ರಗಳಲ್ಲಿ ವಕ್ಫ್ ಬೋರ್ಡ್ ಇಲ್ಲ, ಭಾರತ ದೇಶದಲ್ಲಿ ಯಾಕೆ ವಕ್ಫ್ ಬೋರ್ಡ್ ಇದೆ? ಈ ದೇಶ ಏನು ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದ ಮೇಲೆ ನಡೀತಿದೆ ಅಥವಾ ಸರಿಯಾದ ಕಾನೂನು ಮೇಲೆ ನಡೀತಿದೆ? ಇದು ನಾನು ಕಾಂಗ್ರೆಸ್ನವರಿಗೆ ಕೇಳಕ್ಕೆ ಬಯಸ್ತಾ ಇದ್ದೀವಿ. ಇಂದು ನಾವು ಇಷ್ಟು ದೊಡ್ಡ ಮಟ್ಟದ ಹೋರಾಟ ಹಮ್ಮಿಕೊಂಡಿದ್ದೀವಿ. ಇನ್ನು ಮುಂದೆ ರಾಜ್ಯ ಸರ್ಕಾರ ರೈತರಿಗೆ ಏನು ನೋಟಿಸ್ ಕೊಡ್ತಾ ಇದೆ, ರೈತರ ಪಾಣಿಯಲ್ಲಿ ಏನು ವಕ್ಫ್ ಬೋರ್ಡ್ 11ನೇ ಕಾಲಮಿನಲ್ಲಿ ಬರ್ತಾ ಇದೆ, ಅದು ನಿಲ್ಲಿಸಬೇಕು. ನಿಲ್ಲಿಸದಿದ್ದರೆ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಏನು ಸಂಸದರ ಎಲ್ಲರ ಮನೆ ಮುಂದೆ, ಎಲ್ಲ ಶಾಸಕರ ಮನೆ ಮುಂದೆ ಪ್ರತಿಭಟನೆ ಮಾಡ್ತೀವಿ. ನಾವು ಹಿಂದೆ ಸರಿ ಇರಲ್ಲ, ಇಲ್ಲಿ ನಮ್ಮ ಪ್ರಾಣ ಹೋಗ್ಲಿ, ಪ್ರಾಣ ಒತ್ತಿ ಇಟ್ಟು ನಾವು ಹೋರಾಟ ಮಾಡ್ತೀವಿ. ನಮ್ಮ ಹೊಲನೇ ಆಸ್ತಿನೇ ಇಲ್ಲ ಅಂದ್ರೆ ನಾವು ಇದ್ದರೆ ಏನ್ ಮಾಡೋದ? ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇನ್ನು ರಾಹುಲ್ ಗಾಂಧಿಗೆ ಏನು ತಿಳಿಯೋದ ಬೇಕು, ರಾಹುಲ್ ಗಾಂಧಿ ಕಾಯ್ದೆ ತಿದ್ದುಪಡಿಗೆ ವಿರೋಧ ಮಾಡ್ತಾ ಇದ್ದೇವೆ. ನೀವು ವಿರೋಧ ಮಾಡಿದರೆ ನಿಮ್ ದೇಶ ಬಿಟ್ಟು ಓಡಿಸ್ತೀವಿ. ಕೇಂದ್ರ ಸರ್ಕಾರ ಮುಂಬರುವ ಅಧಿವೇಶನದಲ್ಲಿ ಏನು ವಕ್ಫ್ ಕಾಯ್ದೆ ತಿದ್ದುಪಡಿ ಮಾಡ್ತಾ ಇದೆ, ಅಲ್ಲಿ ಕಾಂಗ್ರೆಸ್ ಪಕ್ಷ ಸಮರ್ಥನೆ ಕೊಡದೇ ಇದ್ದರೆ ನಾವು ಎಲ್ಲಾ ಕಾಂಗ್ರೆಸ್ ಮುಖಂಡರಿಗೆ ಘೇರಾವಾಗ್ತೀವಿ, ಅವ್ರ ಮನೆ ಮುಂದೆ ಸತ್ಯಾಗ್ರಹ ಮಾಡ್ತೀವಿ. ಅಲ್ಲಿ ಯಾವುದೇ ತರ ಏನಾದ್ರೂ ಹಿಂಸಾಚಾರ ಆದ್ರೆ ಕರ್ನಾಟಕದ ಆಡಳಿತ ನಡೆಸುತ್ತಿರುವ ಸರ್ಕಾರವೇ ಹೊಣೆ ಅಂತ ನಾನು ಇಷ್ಟು ಹೇಳಿಕೆ ಇಷ್ಟಪಡ್ತಿದ್ದೆ. ನಾವು ರೈತರು ಒಕ್ಕಟ್ಟಾಗದ ಹೊರತ ವ್ಯಾಪಾರಸ್ಥರು ಒಕ್ಕಟ್ಟಾಗಿರೋ ರೈತರ ಮಕ್ಕಳು ಅನ್ನದಾತರು. ನಾವು ಅನ್ನಕ್ಕಾಗಿ ನಾವು ಭಿಕ್ಷಾ ಎತ್ತಾಕತ್ತಿಲ್ಲ. ನಾವು ತಿಳಿಲಿಲ್ಲ ಅಂತಂದ್ರೆ ಈ ಯಾವ ಫ್ಯಾಕ್ಟ್ರಿನೂ ಉಳಿಯಂಗಿಲ್ಲ, ಯಾವ ಇದನ್ನು ಉಳಿಯಂಗಿಲ್ಲ. ಈ ಪರಿಸ್ಥಿತಿ ಇನ್ನೂ ಮುಂದುವರಿತೈತಿ. 2025 ಇಡೀ ದೇಶದ ಅರ್ಧ ಆಸ್ತಿ ನುಂಗಬೇಕಂತೇಳಿ ವಕಾಫ್ ಬೋರ್ಡ್ನವ್ರ ಒಂದು ಯೋಜನೆ ಐತಿ. 2047 ಇಡೀ ಭಾರತ ಹೋಗಿ ಹಿಂದೂಸ್ತಾನ್ ಹೋಗಿ ಪಾಕಿಸ್ತಾನ ಆಗ್ಬೋದು, ಅರಬ್ ಕಂಟ್ರಿ ಆಗ್ಬೋದು. सो प्राण दे जो मन करे सो प्राण ले, वही तो एक सर्वशक्तिमान है. मन करे सो प्राण दे जो मन करे सो प्राण ले, वही तो एक सर्वशक्तिमान है. विश्व की पुकार है ये भागवत का सार है कि युद्ध ही तो वीर का. ಇಂದು ಈ ಪ್ರತಿಭಟನೆಯಲ್ಲಿ 30ಕ್ಕಿಂತ ಹೆಚ್ಚು ಸಾಧು ಸಂತರು ಮತ್ತು ಮಠಾಧೀಶರು ಪಾಲ್ಗೊಂಡಿದ್ದಾರೆ ಮತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಪಕ್ಷದ ಎಲ್ಲ ಪ್ರಮುಖ ಮುಖಂಡರು ಪಾಲ್ಗೊಂಡಿದ್ದಾರೆ. ಈ ಪ್ರತಿಭಟನೆಯಲ್ಲಿ ಮುಖ್ಯವಾಗಿ ಬಜರಂಗ್ ದಳ್, RSS ಮತ್ತು ಹಿಂದೂ ಕಾರ್ಯಕರ್ತರು ಹಾಗೂ ರೈತ ಬಾಂಧವರ ಸಹಕಾರವಿದೆ. ಇಂದಿನ ನಮ್ಮ ಈ ಪ್ರತಿಭಟನೆ ವಕ್ಫ್ ಬೋರ್ಡಿನ ವಿರುದ್ಧವಾಗಿದೆ. ಏಕೆಂದರೆ ವಕ್ಫ್ ಬೋರ್ಡ್ ರಚನೆಯಾದಾಗ ಅವರ ಬಳಿ ಇದ್ದಿದ್ದು ಬರೀ 52,000 ಎಕರೆ ಜಮೀನು. ಆದರೆ ಅವರ ಬಳಿ ಇವಾಗ 2024ರ ಪ್ರಕಾರ ಅವರ ಬಳಿ ಸುಮಾರು 10 ಲಕ್ಷ ಎಕರೆಗಿನ್ನ ಜಾಸ್ತಿ ಜಮೀನು ಇದೆ. ಸೊ ನಾವು ಇದನ್ನು ಹೀಗೆ ಬಿಟ್ಟರೆ ಅವರು ಮುಂದೆ ನಮ್ಮ ದೇಶವನ್ನು ಪೂರ್ತಿಯಾಗಿ ಕಬ್ಜಾ ಮಾಡುವುದರಲ್ಲಿ ಡೌಟೇ ಇಲ್ಲ. ವಕಫ್ ಎಲ್ಲ ಪೂರ್ತಿ ಫ್ರಾಡ್ ಆ್ಯಂಡ್ ಸ್ಕ್ಯಾಮ್ ಇದೆ ಅಂತ ನಿಮಗೆ ಒಂದು ಉದಾಹರಣೆ ನೀಡುತ್ತೇನೆ ನೋಡಿ. ತಮಿಳುನಾಡಿನಲ್ಲಿರುವ ಐಕಾನಿಕ್ ಮಂಡ್ಯಾವಲಿ ಚಂದ್ರಶೇಖರ ದೇವಸ್ಥಾನ, ಅದನ್ನು ವಕ್ಫ್ ಅಂಡರ್ ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ. ಆ ದೇವಸ್ಥಾನ ಕಟ್ಟುವಿಕೆ ಆಗಿರುವುದು ಸುಮಾರು 1500 ವರ್ಷಗಳ ಹಿಂದೆ. ಆದರೆ ಆ ಸಮಯದಲ್ಲಿ ಇಸ್ಲಾಂ ಸ್ಥಾಪನೆ ಕೂಡ ಆಗಿರಲಿಲ್ಲ. ಇದು ಇಸ್ಲಾಂ ಸ್ಥಾಪನೆಯಾಗಿದ್ದು ಹೆಚ್ಚು ಕಮ್ಮಿ 1300 ವರ್ಷಗಳಾಯಿತು. ಒಂದಕ್ಕೊಂದು ಸಂಬಂಧವಿಲ್ಲ. ಆದರೂ ಕೂಡ ಆ ದೇವಸ್ಥಾನದ ಸ್ಥಳ ವಕ್ಫ್ ಅಂಡರಲ್ಲಿ ರಿಜಿಸ್ಟರ್ ಆಗಿದೆ. ಹಾಗೆ ನಮ್ಮ ಕಲಬುರಗಿಯದು ಹೇಳಬೇಕೆಂದರೆ ಇವತ್ತಿಗೆ ಸುಮಾರು 15,000 ಎಕರೆಗಳಿಗಿಂತ ಹೆಚ್ಚು ವಕ್ಫ್ ಅಂಡರಲ್ಲಿ ರಿಜಿಸ್ಟರ್ ಆಗಿದೆ. ನೋಡಿ ರೈತರೇ ಮತ್ತು ಹಿಂದೂ ಬಾಂಧವರೇ, ನೀವು ಇವತ್ತು ಎಚ್ಚರಗೊಳ್ಳದಿದ್ದರೆ ಮತ್ತೆ ಆವಾಗ
वक़्फ़ हटाओ देश बचाओ। नहीं किसी पे कोई वश नहीं, क्या जिंदगी है ठोकरों पे मार दो। मौत अंत है नहीं तो मौत से भी क्यों डरे, ये जाके आसमान में दहाड़ दो। झंड बोले मस्तकों के झुंड, आज जंग की घड़ी की तुमको हार दो। और मान शान या की जान का हो दान, आज एक धनुष के बाण पे उतार दो। ಇವತ್ತಿನ ನಮ್ಮ ಪ್ರತಿಭಟನೆ ನಗರೇಶ್ವರ್ ಶಾಲೆಯಿಂದ ಜಗತ್ ಸರ್ಕಲ್ವರೆಗೂ ಮಠಾಧೀಶರು ಹಾಗೂ ಸಾವಿರಾರು ರೈತರೊಂದಿಗೆ ಪಾದಯಾತ್ರೆ ಹಾಗೂ ಧರಣಿ ಸತ್ಯಾಗ್ರಹ ಯಶಸ್ವಿಯಾಗಿ ಪೂರ್ಣಗೊಂಡಿದೆ ಎಂದು ಭಾವಿಸುತ್ತೇನೆ. जिंदगी है ठोकरों पे मार दो। मौत अंत है नहीं तो मौत से भी क्यों डरे, ये जाके आसमान में दहाड़ दो। झंड बोले मस्तकों के झुंड, आज जंग की घड़ी की तुमको हार दो। और मान शान या की जान का